ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ಲರೂ ಹೇಗಿದ್ದೀರಾ? ಈ ಕಡೆ ಅಂತೂ ಸಿಕ್ಕಾಪಟ್ಟೆ ಚಳಿ, ಇರೋಕ್ಕಾಗ್ತಾಯಿಲ್ಲ, ಅಷ್ಟು ಚಳಿ. ಈಗ ಆಲ್ರೆಡಿ 2 o'clock ಆಗಿದ್ರು ಚಳಿ ಅಂದರೆ. ಹಾಗೆ ಈ ಕಡೆ ಅಂತೂ ವಿಪರೀತ ಚಳಿ. ನನ್ನ ಮಗಳು ನೋಡಿ ಸ್ವೆಟ್ರ್ ಹಾಕಿ ಅಂದರೆ ಹಾಕಲ್ಲ. ಏನು ಮಾಡೋಣ, ನಿಮ್ಮ ಮನೇಲೂ ಇಂಥ ಮಕ್ಕಳಿದ್ದಾರಾ? ನೋಡಿ ತೋರಿಸ್ತಾ ಇದ್ದಾಳೆ ಹಾಕಿಲ್ಲ ಅಂತ. ಸೊ ಈ ಚಳಿಗೆ ಏನಾದರೂ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮ್ಯಾಗಿ ಮಾಡ್ತಾಯಿದ್ದೆ. ನಮ್ಮ ತಾತ ಮ್ಯಾಗಿ ತಿಂತೀನಿ ಅಂದರು. ಸೊ ಅವ್ರಿಗೂ ಮಾಡಿ ನಮಗೂ ಮಾಡ್ತಾಯಿದ್ದೆ. ಹಾಗೆ ಇದು ನನ್ನ ಡೈಲಿ ರೋಟೀನ್ ಆಗಿರುತ್ತೆ. ಸೊ ಬನ್ನಿ. ಹಾಗೆ ನಿಮ್ಗೊಂದು ವಿಷಯ ಹೇಳಬೇಕು. ನಿಮ್ಮೂರ ಕಡೆನೂ ವೆದರ್ ಹೀಗೆ ಇದೆಯಾ? ಸೊ ಬನ್ನಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇದೊಂದು ಮಿನಿ ಲಾಗ್ ಆಗಿರುತ್ತೆ. ಹಾಯ್. ನೋಡಿ ನನ್ನ ಮಗಳು ಬಿದ್ದು ಮೂಗತ್ರೆಲ್ಲ ಹೇಗೆ ಗಾಯ ಮಾಡ್ಕೊಂಡಿದ್ದಾಳೆ ನೋಡಿ, ಕಾಲೆಲ್ಲ ಮಾಡ್ಕೊಂಡಿದ್ದಾಳೆ. ತುಡ ಅಂತಾಳೆ, ಎಲ್ಲೂ ಇರಲ್ಲ. ಒಂದು ಮಲಗಿ ಎದ್ದರೆ ಅಂತೂ ಇನ್ನು ರಾತ್ರಿವರೆಗೂ ಮಲಗಲ್ಲ. ನಿಮ್ಮನೇಲೂ ಈ ಥರನೇನಾ? ಸೊ ಬನ್ನಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದೆ, ಡ್ರೈ ಕೂಡ ಆಗಿತ್ತು. ಸೊ ಫೋಲ್ಡ್ ಮಾಡಬೇಕು ಅಂತ ಎತ್ಕೊಂಬಂದೆ. ನಮ್ಮ ಮನೇಲಿ ಮ್ಯಾಗಿ ಎಲ್ಲರೂ ತಿಂತಾರೆ. ಸೊ ಅದಕ್ಕೆ ಎಲ್ಲರಿಗೂ ಪ್ರಿಪೇರ್ ಮಾಡ್ತಾಯಿದ್ದೆ. ಅದು ಬೇರೆ ಚಳಿ ಅಲ್ವಾ, ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ. ನಮ್ಮ ಮುತ್ತಾತಾಗ ಏನಂದರೆ ಏನು ತಿಂದರೂ ಫಸ್ಟು ತಿಂದಿದ ತಕ್ಷಣ ಕಾಫಿ ಇರಬೇಕು. ನಿಮ್ಮ ಮನೇಲಿ ಯಾರಿದ್ದಾರೆ ಕಾಫಿ ಅಡಿಟರ್ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಈಗ ಧೃತಿನ ಜಾನು ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಆಟ ಮಾಡ್ತಾಯಿದ್ದಲ್ಲ ಇರೋಕ್ಕೆ. ಬಟ್ ಚಳಿ ವೆದರು ಹೇಳಿದ ಮಾತೇ ಕೇಳಲ್ಲ. ಸೊ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಏನು ಮಾಡೋಣ, ನಾವಾದರೂ ಮನೆಗಿರ್ತೀವಿ. ಸೊ ಮಕ್ಕಳು ಇರಬೇಕಲ್ವ, ಇಟ್ಸ್ ಓಕೆ. ಒಂದು 1/2 hour ಇದ್ದು ಕರ್ಕೊಂಬರ್ತೀನಿ. ಸ್ವೆಟರೆಲ್ಲ ಹಾಕಿ ಪ್ಯಾಕ್ ಮಾಡಿದ್ದೀನಿ. ಹಾಯ್ ಚಪ್ಪಮ್ಮ, ಹಾಯ್ ಚಪ್ಪು. ಫ್ರೆಂಡ್ಸ್, ಈಗ ಏನಾಯಿತು ಗೊತ್ತಾ, ಅಲ್ಲಿ ಕುತ್ಕೊಂಡಿದ್ವಿ. ನಮ್ಮ ತಾತ ಬಂದರು, ಓಕೆನಾ, ಅವ್ರ ಮನೆ ರೋಡಲ್ಲಿ. ಸೊ ಬಂದಿದ ತಕ್ಷಣ ಧೃತಿ ನೋಡಿದ ತಕ್ಷಣ ಅವ್ರ ತಾತ ಜೊತೆ ಹೊರಟು. ಇವಾಗ ನಾನು ಒಬ್ಬಳೇ ಬರಬೇಕು. ಎಲ್ಲರೂ ಕೇಳ್ತಾರೆ ಎಲ್ಲೋಗಿದೆ ಈ ಮನೇಲಿ. ನೋಡಿ ಎಂಥ ಕೆಲಸ ಮಾಡ್ತಾಳೆ ನನ್ನ ಮಗಳು. ಬನ್ನಿ ಏನು ಮಾಡ್ತಾಯಿದ್ದಾಳೆ ತೋರಿಸ್ತೀನಿ. ಈ ಚಳಿಯಲ್ಲಿ ಮಗು ಆಟ ಆಡುತ್ತೆ ಅಂತ ಕರ್ಕೊಂಡೋದ್ರೆ ನೋಡಿ ಬಂದು ಒಳಗಡೆ ಸೇರ್ಕೊಂಡಿದ್ದಾಳೆ. ನೀವು ನಾತ ಹಿಡ್ಸೋಸ್ತ್ವಾ? ಮಳೆ ಬೀಳ್ತಾ ಇದೆ, ತುಂತುರುಗಳು ಬೀಳ್ತಾ ಇದೆ. ಈ ಮಳೆಯಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಮನೆ ಕೆಳಗಡೆ ಫ್ಲೋರಲ್ಲಿ ನೆಟ್ವರ್ಕ್ ಬರೋಲ್ಲ. ಸೊ ಮಾಡಿ ಮೇಲೆ ಬಂದೆ ನಾವು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದು. ಬಟ್ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನು ಗಳಿಸ್ಬೇಕಂದ್ರೆ ನಾನು ಈ ಥರ ಎಲ್ಲ ಮಾಡಲೇಬೇಕಾಗುತ್ತೆ. ಸೊ ಮಳೇಲಿ ನೆನೆದು ತುಂಬ ದಿನ ಆಯಿತು ನೆಂದು. ಸೊ ಪರವಾಗಿಲ್ಲ, ಓಕೆ, ಕೆಳಗೋದ್ಮೇಲೆ ಸಿಗ್ತೀನಿ. ಧೃತಿಗೆ ಕೆಸರು ನೀರು ಮಾಡಿದ್ದೆ, ದಿಷ್ಟಿ ತಾಯ್ತದೆ. ಮಂಗಳವಾರ, ಶುಕ್ರವಾರ, ಭಾನುವಾರ ಕಂಪಲ್ಸರಿ ಮಾಡಿ. ತುಂಬ ಒಳ್ಳೆಯದಾಗುತ್ತೆ ಮಗುಗೆ, ದಿಷ್ಟಿ ಎಲ್ಲ ಹೋಗುತ್ತೆ. ಹಾಗೆ ಬಿರಿಯಾನಿ ಮಾಡಿದ್ದೆ ನಾನು. ಬಿರಿಯಾನಿ ಕೂಡ ನಾನು ದಿಷ್ಟಿ ತೆಗಿತೀವಿ ನಮ್ಮ ಮನೇಲಿ. ಚಾಕು ಇಕ್ಬಿಟ್ಟು ಗ್ಯಾಸಲ್ಲಾಗಲಿ ಇಲ್ಲ ಒಲೆಯಲ್ಲಿ ಮಾಡ್ತೀನಿ ಅಂದರೆ ಅದರಲ್ಲಿ ಇಕ್ಕಿ ಆ ಕಡೆ 3 ಸತಿ ಈ ಕಡೆ 3 ಸತಿ ಮತ್ತು ಅದರೊಳಗಡೆ ಇಕ್ಕಿ ಅವಾಗ ಅಂಟ್ಕೊಳುತ್ತೆ ಅದು ಪೀಸು ಬಿಸಾಕಿ. ನೋಡಿ ಬಿರಿಯಾನಿ ತುಂಬ ಚೆನ್ನಾಗಾಗಿತ್ತು. ಸೊ ನಿಮಗೇನಾದರೂ ಆ ರೆಸಿಪಿ ಬೇಕಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ನಿಮಗೋಸ್ಕರ ಬಿರಿಯಾನಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ಈ ಚಳಿಗಂತೂ ಚಿಕನ್ ತಿಂತಾಯಿದ್ರೆ ಚಿಕನ್ನು ಬಿರಿಯಾನಿ ಅಪ್ಪ ಸಕ್ಕತ್ತಾಗಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಹಾಗೆ ತಿನ್ಬಿಡೋಣ ಅನಿಸುತ್ತೆ ನನಗೆ ಇವಾಗ ಕೂಡ. ಹಾಗೆ ಚಿಕನ್ ಸಾಂಬಾರು ಮಾಡಿದ್ದೆ. ಸೊ ಈ ಥರ ನನ್ನ ಡಿನ್ನರ್ನ ನಾನು ಕಂಪ್ಲೀಟ್ ಮಾಡಿದೆ ಡೇನ. ಈ ವಿಡಿಯೋ ಇಷ್ಟ ಆದ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.